ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೆಶಾಯ ಪ್ರವಾದನೆ ಗ್ರಂಥ 54ನೇ ಅಧ್ಯಾಯ 10ನೇ ವಾಕ್ಯ. ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದಾವು, ಗುಡ್ಡಗಳು ಕದಲಿಯಾವು, ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗದು. ಈ ವಾಕ್ಯ ನಮಗೆಲ್ಲರಿಗೂ ಬಹಳ ಚೆನ್ನಾಗಿ ಗೊತ್ತಿರುವಂತಹ ವಾಕ್ಯ. ಚಿಯೋನ್ ಅಥವಾ ಇಸ್ರಾಯೇಲ್ ಅವರ ಜೀವಿತದಲ್ಲಿ ಬಹಳ ಕಷ್ಟಗಳ ಮೂಲಕ, ವೇದನೆಗಳ ಮೂಲಕ ಹಾದು ಹೋಗ್ತಾ ಇರುವಂಥ ಒಂದು ಸಂದರ್ಭ. ಬಹಳ ಹಿಂಸೆಗಳನ್ನು ಅನುಭವಿಸುತ್ತಾ ಮುಂದೆ ಹೋಗ್ತಾ ಇದ್ದಾರೆ. ಪ್ರತ್ಯೇಕವಾಗಿ ಅದಕ್ಕೆ ಕಾರಣ ಅಂದರೆ ಅವರು ದೇವರಿಂದ ದೂರ ಆಗಿ ಮುಂದೆ ಹೋಗ್ತಾ ಇರುವಾಗ ಅನೇಕ ರೀತಿಯ ಶತ್ರುಗಳ ಹಿಂಸೆಯಿಂದ ಬಹಳ ಕಷ್ಟಗಳನ್ನು ಅನುಭವಿಸುತ್ತಾ ಮುಂದೆ ಸಾಗ್ತಾ ಇದ್ದಾರೆ. ಆದರೆ ದೇವರ ಒಂದು ಕೃಪೆ, ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಅವರು ಯಾವಾಗ ದೇವರನ್ನು ಕೈ ಬಿಟ್ಟರೋ ಅಥವಾ ದೇವರಿಂದ ದೂರ ಆದರೋ ದೇವರು ಸಹ ಅವ್ರನ್ನ ಕೈ ಬಿಡ್ತಾರೆ, ದೇವರು ಕೈ ಬಿಟ್ಬಿಡ್ತಾರೆ. ಆದರೆ ಅದರ 7ನೇ ವಾಕ್ಯದಲ್ಲಿ ಓದ್ತೇವೆ, ಕ್ಷಣ ಮಾತ್ರ ನಿನ್ನನ್ನು ಬಿಟ್ಟಿದ್ದೆನು, ಮಹಾಕೃಪೆಯಿಂದ ಸೇರಿಸಿಕೊಳ್ಳು. ಕ್ಷಣ ಮಾತ್ರ, ಒಂದು ಕ್ಷಣ ದೇವರು ನಮ್ಮನ್ನು ಕೈ ಬಿಟ್ಟರೆ ನಮ್ಮ ಸ್ಥಿತಿ ಬಹಳ ಶೋಚನೀಯವಾಗಿಬಿಡ್ತದೆ. ಒಂದು ಕ್ಷಣ ದೇವರು ನಮ್ಮಿಂದ ದೂರ ಆದರೆ ಸಾಕು. ಪ್ರತಿ ಕ್ಷಣ ದೇವರ ಸಾನ್ನಿಧ್ಯ ನಮ್ಮ ಸಂಗಡ ಇರಬೇಕು. ಆದರೆ ಯಾವಾಗ ಒಂದು ಕ್ಷಣ ದೇವರು ಬಿಟ್ಬಿಡ್ತಾರೋ ನಮ್ಮ ಜೀವಿತ ಬಹಳ ದುಃಖಕರವಾಗುತ್ತೆ. ಇಸ್ರಾಯೇಲ್ನ ಜೀವಿತದಲ್ಲೂ ಸಹ ಇಸ್ರಾಯೇಲರು ದೇವರಿಂದ ದೂರ ಆದಾಗ, ದೇವರು ಒಂದು ಕ್ಷಣ ಅವರನ್ನು ಕೈಬಿಟ್ಟಾಗ ಶತ್ರುಗಳ ಆಕ್ರಮಣ, ಶತ್ರುಗಳ ಒಂದು ಮೂಲಕ ಬಂದಂತಹ ಸಮಸ್ಯೆ, ಈ ರೀತಿ ರೋಗಗಳು, ಸಮಸ್ಯೆಗಳು, ಇಕ್ಕಟ್ಟುಗಳು, ಅನೇಕ ರೀತಿಯ ಸಮಸ್ಯೆಗಳ ಮೂಲಕ ಇಸ್ರಾಯೇಲರು ಹಾದು ಹೋಗಬೇಕಾಗಿ ಬಂತು. ಅಂಥ ಸಂದರ್ಭದಲ್ಲಿ ದೇವರು ಅವರ ಸಂಗಡ ಮಾತನಾಡ್ತಾ ಇದ್ದಾನೆ. ಕ್ಷಣ ಮಾತ್ರ ನಿನ್ನನ್ನು ಬಿಟ್ಟಿದ್ದೆ. ಮಾತ್ರ 8ನೇ ವಾಕ್ಯ ಹೇಳ್ತದೆ, ತಟ್ಟನೆ ಉಬ್ಬಿ ಹರಿಯುವ ಕೋಪದಿಂದ ಒಂದು ಕ್ಷಣ ಮಾತ್ರ ನನ್ನ ಮುಖವನ್ನು ನಿನಗೆ ಮರೆ ಮಾಡಿಕೊಂಡಿದ್ದೆನು. ಕ್ಷಣ ಮಾತ್ರ ಬಿಟ್ಟಿದ್ದೆ, ಕ್ಷಣ ಮಾತ್ರ ಮರೆ ಮಾಡಿಕೊಂಡೆ. ಒಂದು ಕ್ಷಣ ಅಂದಾಗ ನಮಗೊಂದು ಚಿಟಿಕೆ ಹೊಡೆಯುವಷ್ಟು. ಆದರೆ ದೇವರ ಒಂದು ಕ್ಷಣ ಅಂತ ಹೇಳಿದ್ರೆ ಕೆಲವು ವರ್ಷಗಳೇ ಆಗಬಹುದು, ಕೆಲವು ತಿಂಗಳುಗಳೇ ಆಗೋಗ್ಬೋದು. ಆಗ ಇಸ್ರಾಯೇಲರು ಬಹಳ ಕಷ್ಟಗಳನ್ನು ಅನುಭವಿಸ್ತಾ ಇರಬೇಕಾದ್ರೆ ಅವರಿಗೆ ಒಂದು ವಿಷಯ ಗೊತ್ತಾಯಿತು, ದೇವರು ನಮ್ಮ ಮೇಲೆ ಕೃಪೆ ತೋರ್ತಾ ಇಲ್ಲ, ದೇವರು ನಮ್ಮನ್ನು ಕೈಬಿಟ್ಟಿದ್ದಾರೆ, ದೇವರು ನಮ್ಮಿಂದ ದೂರ ಆಗಿದ್ದಾರೆ ಎಂಬುದಾಗಿ ಅವರು ನಿರಾಶೆಯಿಂದ ಇರುವಂಥ ಸಮಯದಲ್ಲಿ ದೇವರು ಅವರ ಸಂಗಡ ಮಾತಾಡ್ತಾ ಇದ್ದಾರೆ. 9ನೇ ವಾಕ್ಯದ ಕೊನೆ ವಾಕ್ಯ, ಇನ್ನು ಮೇಲೆ ನಿನ್ನ ಮೇಲೆ ಏನು ಮಾಡಲ್ಲ, ನಾನು ನಿನ್ನ ಮೇಲೆ ಇನ್ನೂ ಕೋಪ ಮಾಡುವುದಿಲ್ಲ, ಗದರಿಸುವುದಿಲ್ಲ. ಬೆಟ್ಟಗಳು ಕದಲಿಯಾವು, ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದಾವು, ಗುಡ್ಡಗಳು ಕದಲಿಯಾವು, ಆದರೆ ನನ್ನ ಕೃಪೆ ನಿನ್ನಿಂದ ಬಿಟ್ಟು ಹೋಗೋದಿಲ್ಲ. ನನ್ನ ಕೃಪೆ ನಿನ್ನಿಂದ ಬಿಟ್ಟು ಹೋಗಲ್ಲ. ಬೆಟ್ಟ ಏನಾಗಬಹುದು, ಒಂದು ವೇಳೆ ಸ್ಥಳ ಬಿಟ್ಟು ಹೋಗ್ಬೋದು. ಅದರ ಅರ್ಥ ಏನು ಅಂದರೆ, ನನ್ನ ಕೃಪೆ ಶಾಶ್ವತವಾಗಿ ನಿನ್ನ ಸಂಗಡ ಇರುತ್ತೆ. ಒಂದು ಕ್ಷಣ ನಿನ್ನನ್ನು ಬಿಟ್ಟಿದ್ದೀನಿ, ಯಾಕೆ, ನಾನಿಲ್ಲ ಅಂದರೆ ನಿನ್ನ ಸ್ಥಿತಿ ಏನಾಗುತ್ತೆ ಎಂಬುದಾಗಿ ತಿಳಿಸುವುದಕ್ಕಾಗಿ. ನಮ್ಮನ್ನು ಕೆಲವು ಟೈಮ್ಗಳಲ್ಲಿ ಒಂದು ಕ್ಷಣ ದೇವರು ನಮ್ಮಿಂದ ದೂರ ಆಗ್ತಾರೆ. ನಮ್ಮ ಸಮಸ್ಯೆಗಳ ಮಧ್ಯದಲ್ಲಿ, ನಮ್ಮ ಇಕ್ಕಟ್ಟುಗಳ ಮಧ್ಯದಲ್ಲಿ, ಅಥವಾ ನಾವು ದೇವರಿಂದ ದೂರ ಆದಾಗ ನಮ್ಮನ್ನು ಒಂದು ಕ್ಷಣ ದೇವರು ನಮ್ಮನ್ನು ಕೈ ಬಿಟ್ಬಿಡ್ತಾರೆ. ಅಂದರೆ ಕ್ಷಣ ನಮ್ಮನ್ನು ಮರೆತ ರೀತಿಯಲ್ಲಿ ಆ ದೂರ ಇದ್ದಾಗ ಯಾಕೆ ಅದನ್ನು ಮಾಡ್ತಾರೆ? ನಮ್ಮ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ, ನಮ್ಮ ಮೇಲೆ ದೇವರ ಒಂದು ಕರುಣೆ ಇಲ್ಲ ಅಂತಲ್ಲ, ಕೃಪೆ ಇಲ್ಲ ಅಂತಲ್ಲ. ದೇವರು ಇಲ್ಲದಿದ್ದರೆ ನನ್ನ ಸ್ಥಿತಿ ಹೇಗಿರ್ತದೆ ಎಂಬುದನ್ನು ನಾನು ಅರ್ಥ ಮಾಡ್ಕೋಬೇಕು. ದೇವರು ಇಲ್ಲ ಅಂದರೆ ನನ್ನ ಸ್ಥಿತಿ ಯಾವ ಮಟ್ಟಕ್ಕೆ ಹೋಗುತ್ತೆ ಎಂಬುದಾಗಿ ನಾನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ದೇವರು ಅಂಥ ಒಂದು ಸಂದರ್ಭಗಳನ್ನು ಒದಗಿಸಿಕೊಡ್ತಾನೆ. ಆದರೆ ದೇವರ ವಾಕ್ಯ ಹೇಳ್ತದೆ, ದೇವರು ಒಂದು ಕ್ಷಣ ನಮ್ಮನ್ನು ಬಿಟ್ಟಿರಬಹುದು, ಒಂದು ಕ್ಷಣ ತನ್ನನ್ನು ಮರೆ ಮಾಡಿಕೊಂಡಿರಬಹುದು, ಆದರೆ ಆತನ ಕೃಪೆ ನನ್ನನ್ನು ಬಿಟ್ಟು ಹೋಗೋದಿಲ್ಲ, ಆತನ ಕೃಪೆ ನನ್ನಿಂದ ದೂರ ಆಗೋದಿಲ್ಲ. ಈ ಹಗಲಿನ ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳುವಂತಹ ದೇವರ ಮಗುವೆ, ಆತನ ಕೃಪೆ ನಮ್ಮ ಮೇಲೆ ಅಪಾರವಾಗಿರುವುದಕ್ಕಾಗಿ ಸ್ತೋತ್ರ. ದೇವರ ವಾಕ್ಯ ಹೇಳ್ತದೆ, ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋಗ್ಬೋದು, ಅದು ಹೋಗುತ್ತಾ? ಹೋಗಲ್ಲ. ಒಂದು ವೇಳೆ ಗುಡ್ಡಗಳು ಕದಲಬಹುದು, ಕದಲುತ್ತಾ? ಇಲ್ಲ,
ಅದು ಬಹಳ ಕಷ್ಟಕರವಾದದ್ದು. ಒಂದು ವೇಳೆ ಅದು ನಡೆದರೂ ಸಹ ನನ್ನ ಕೃಪೆ ನಿನ್ನನ್ನು ಬಿಟ್ಟು ಹೋಗೋದಿಲ್ಲ. ಈ ಹಗಲ ಸಮಯದಲ್ಲಿ ಕರ್ತನ ಮುಖವನ್ನು ನೋಡುತ್ತಾ ಹೇಳೋಣ, ಸ್ವಾಮಿ ನಿನ್ನ ಮಹಾ ಕೃಪೆಗಾಗಿ ಸ್ತೋತ್ರ, ನಿನ್ನ ಶಾಶ್ವತವಾದ ಕೃಪೆಗಾಗಿ ಸ್ತೋತ್ರ, ನಿನ್ನ ಅಪರಿಮಿತವಾದ ಕೃಪೆಗಾಗಿ ಸ್ತೋತ್ರ. ನಾನು ನಿನ್ನಿಂದ ದೂರ ಆದರೂ ಸಹ, ನಾನು ನಿನ್ನಿಂದ ಅಗಲಿದರೂ ಸಹ ನಿನ್ನ ಕೃಪೆ ನನ್ನನ್ನು ಅಗಲದೇ ಇರುವುದಕ್ಕಾಗಿ ಸ್ತೋತ್ರ, ನಿನ್ನ ಕೃಪೆ ನನ್ನ ಸಂಗಡ ನಿರಂತರವಾಗಿರುವುದಕ್ಕಾಗಿ ಸ್ತೋತ್ರ ಎಂಬುದಾಗಿ ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನೇ ಸಮರ್ಪಿಸಿಕೊಳ್ಳೋಣ. ನಿತ್ಯವಾದ ಕೃಪೆಯಿಂದ, ಶಾಶ್ವತವಾದ ಕೃಪೆಯಿಂದ ನಮ್ಮನ್ನು ಆವರಿಸಿಕೊಂಡು ನಮಗೆ ಸಹಾಯ ಮಾಡುವ ಸರ್ವಶಕ್ತನಾದೊಬ್ಬ ದೇವರಿದ್ದಾನೆ. ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದೊಬ್ಬ ದೇವರಿದ್ದಾನೆ. ಆತನ ಕೃಪೆ ನಮ್ಮ ಮೇಲೆ ಅಪಾರವಾಗಿದೆ. ಆ ಕೃಪೆಯಲ್ಲಿ ನಾವು ಆಶ್ರಯಿಸೋಣ. ನಾವು ರಕ್ಷಣೆ ಹೊಂದಿದ್ದು ಕೃಪೆಯಿಂದ, ನಾವು ಜೀವಿಸ್ತಾ ಇರೋದು ಕೃಪೆಯಿಂದ. ದೇವರ ಮಹಾಕೃಪೆ ನಮ್ಮ ಸಂಗಡ ನಿರಂತರವಾಗಿರುವುದಕ್ಕಾಗಿ ನಮ್ಮನ್ನೇ ಒಪ್ಪಿಸಿಕೊಡೋಣ. ಆತನ ಮುಖವನ್ನು ನೋಡೋಣ, ಆತನಲ್ಲಿ ಆಶ್ರಯಿಸೋಣ. ಆತನ ಚಿತ್ತಕ್ಕೆ ನಾವು ವಿಧೇಯರಾಗಿ ಮುಂದೆ ಸಾಗುವಂತೆ ದೇವರು ಸಹಾಯ ಮಾಡಲಿ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ನಮ್ಮನ್ನೇ ನಿನ್ನ ಪಾದ ಬಳಿಗೆ ಒಪ್ಪಿಸಿಕೊಡ್ತೇವೆ. ಕಳೆದ ದಿನಗಳೆಲ್ಲ ನಿನ್ನ ಕೃಪೆ ನಮ್ಮನ್ನು ಆವರಿಸಿಕೊಂಡದ್ದಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನಮ್ಮನ್ನು ಮರೆ ಮಾಡಿದ್ದಕ್ಕಾಗಿ ಸ್ತೋತ್ರ. ನಮ್ಮನ್ನು ಕರ್ತನೆ ಆಶೀರ್ವದಿಸಿ ಇಲ್ಲಿವರೆಗೂ ನಡೆಸಿದಂತಹ ನಿನ್ನ ಮಹಾಕೃಪೆಗಾಗಿ ನಿನಗೆ ಸ್ತೋತ್ರವನ್ನು, ಮಹಿಮೆಯನ್ನು, ಘನತೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವಪ್ಪ. ನಿನ್ನ ಕೃಪೆಯಲ್ಲಿ ಮರೆಯಾಗಿದ್ದುಕೊಂಡು ಮುಂದೆ ಸಾಗುವಂತೆ ನೀ ನಮಗೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.